ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿದು ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಯಾರಿಗೆಲ್ಲ ಈ ಥರ ಕಾಫಿ ಅಂದರೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಈಗ ನಾನು ಬೆಳಗ್ಗೆ ಟಿಫನ್ಗೆ ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆಬಾತ್ಗೆ 3/4 ಗ್ಲಾಸ್ನಾಗಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅರ್ಧ ಗ್ಲಾಸ್ನಾಗಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಹಸಿರು ಬಟಾಣಿ ತೊಗೊಂಡಿದ್ದೀನಿ ಮತ್ತು ವೈಟ್ ಕಲರ್ ಬಟಾಣಿ ಕೂಡ ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಬಿಸಿಬೇಳೆಬಾತ್ ಮಾಡ್ತಾರೆ. ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಅದಕ್ಕೆ 3 ಗ್ಲಾಸ್ನಾಗಷ್ಟು ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 3 ವಿಸಿಲ್ ಬಂದರೆ ಸಾಕು. ಅನ್ನ ಸ್ವಲ್ಪ ಮೆತ್ತಗೆ ಬೆಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಂದು ಸೈಡ್ ಕುಕ್ಕರ್ ಇಟ್ಕೊಂಡು ಇನ್ನೊಂದು ಸೈಡು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈಗ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಕುಕ್ಕರ್ ಕೂಡ ಆರಿದೆ. ನಾನು ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಕುದ್ರೆ ಬಿಸಿ ಬಿಸಿ ಬಿಸಿಬೇಳೆಬಾತ್ ರೆಡಿ. ಈಗ ಸರ್ವ್ ಮಾಡೋಣ. ಬಿಸಿಬೇಳೆಬಾತ್ ಜೊತೆ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಹಾಗೆ ಖಾರ ಬೂಂದಿ ಇಲ್ಲಾಂದರೆ ಮಿಕ್ಸ್ಚರ್ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಸೂಪರ್. ಸಂಡೇ ಈವ್ನಿಂಗ್ ಒಂದು ರಿಸೆಪ್ಷನ್ ಇದೆ. ನಾವಿವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ನಾವು ಆಲ್ರೆಡಿ ಹೊರಟಿದ್ದೀವಿ. ಈಗ ಟೈಮ್ ಬಂದು 6:30 ಆಗಿದೆ. ನಾವೀಗ ಗೊರಗುಂಟೆಪಾಳ್ಯವರೆಗೂ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾವು ಸಂಡೇ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಆದರೆ ನೋಡಿದ್ರೆ ತುಂಬ ಜಾಸ್ತಿನೇ ಇತ್ತು ಟ್ರಾಫಿಕ್ಕು. ಅದರಿಂದ ನಾವು ಅಲ್ಲಿಗೆ ಚೌಟ್ರಿಗೆ ಆಲ್ರೆಡಿ ರೀಚ್ ಆಗೋದ್ರೊಳಗಡೆ 8:30 ಆಗಿಬಿಟ್ಟಿತ್ತು. ನಾನು ಹಾಕಿರೋ ಡ್ರೆಸ್ ಬಂದು ಲೆಹಂಗಾ. ರಿಸೆಪ್ಷನ್ಗೆ ಚೆನ್ನಾಗಿರುತ್ತೆ ಅಂತ ಲೆಹಂಗಾನ ಹಾಕ್ಕೊಂಡೆ. ಈಗ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಗಂಡು ಹೆಣ್ಣಿಗೆ ವಿಶ್ ಮಾಡಿ ನಾವು ಊಟ ಎಲ್ಲ ಮಾಡಿಕೊಂಡು ರಿಲೇಟಿವ್ ಎಲ್ಲ ಬಂದಿದ್ರು, ಮಾತಾಡಿಸ್ಕೊಂಡು ನಾವು ಆಲ್ರೆಡಿ ಮನೆಗೆ ಬರೋದ್ರೊಳಗಡೆ 1:00 ಆಗಿತ್ತು. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. 1 ಗಂಟೆ ಆದರೂ ತುಂಬ ಟ್ರಾಫಿಕ್ ಇತ್ತು. ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.